Hello everyone, welcome to Navras Maths Tutorials. Exercise number 1.1 first question. ನೋಡಿ ಏನು ಕೊಟ್ಟಿದ್ದಾರೆ, ಈಸ್ 0 ಎ ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾರೆ. ಕ್ಯಾನ್ ಯು ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್ ಅಂಡ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ನೋಡಿ ಫಸ್ಟ್ ಏನು ಕ್ವಶನ್ ಕೇಳಿದರೆ, ಈ 0 ಎ ರ್ಯಾಷನಲ್ ನಂಬರ್ ಅಂತ ಕೇಳಿದ್ದಾರೆ. ಎಸ್ ಅಂತ ಹೇಳಬೇಕು ಆನ್ಸರ್. Yes, 0 is a rational number. Okay, can you write it in the form of p by q ಅಂತ ಕೇಳಿದ್ರೆ, where p and q are integers ಅಂತ. Yes, ಹೆಂಗೆ ನೋಡಿ, 0 ಕೂಡ ಹೆಂಗೆ ರೇಷನಲ್ ನಂಬರ್ ಆಗುತ್ತೆ ಅಂದ್ರೆ ನೋಡಿ, ಅದಕ್ಕೂ ಇದೇ ಆನ್ಸರ್ ಆಗುತ್ತೆ ನೋಡಿ. 0 by 1 ಹಾಕೊಂಡ್ವಿ ಅನ್ಕೊಳ್ಳಿ, ಏನ್ ಬರುತ್ತೆ, ಇದು ಬರೀ 0 ಬರೆಯೋವರೆಗೂ ಕೆಳಗಡೆ 1 ಹಾಕೊಂಡ್ರು ಏನ್ ಬರುತ್ತೆ ಆನ್ಸರ್, 0ನೇ ಬರುತ್ತೆ ಅಲ್ವಾ. ಸೊ ಇದಕ್ಕೂ ಆನ್ಸರ್ ಆಯ್ತು ನೋಡಿ. ಕ್ಯಾನ್ ಯು ರೈಟ್ ಇಟ್ ಇನ್ ದ ಫಾರ್ಮ್ ಆಫ್ ಪಿ ಬೈ ಕ್ಯೂ ಅಂತ ಹೇಳಿದ್ರೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಹಾಕೊಂಡಿದೀವಿ, ವೇರ್ ಪಿ ಅಂಡ್ ಕ್ಯೂ ಆರ್ ಇಂಟೀಜರ್ಸ್, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0, ಕೆಳಗಡೆ 0 ಬರಬಾರ್ದು. ಓಕೆ ನೋಡಿ, 0 by 2 ಬರ್ದ್ವಿ. ಸೊ ಇಲ್ಲಿ ಕೂಡ ಏನ್ ಬರುತ್ತೆ, 0ನೇ ಬರುತ್ತೆ. ನಮಗೆ ಗೊತ್ತಲ್ವಾ, ಏನೇ ನಂಬರ್ ಇಂದ ಡಿವೈಡ್ ಮಾಡಿದ್ರು 0ನೇ ಬರುತ್ತೆ. 0 ಡಿವೈಡೆಡ್ ಬೈ -4 ಮಾಡಿದ್ವಿ, ಸೊ ಏನ್ ಬರುತ್ತೆ, ಇಲ್ಲಿನೂ 0ನೇ ಬರುತ್ತೆ ಅಲ್ವಾ. ಸೊ ನಾವು ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಬರ್ತೀವಿ. ಇನ್ನು ನೋಡಿ, ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿದೀವಲ್ವಾ. ನೋಡಿ ಈ ರೀತಿ ಬರೆದ್ರೆ 2/0, ಈ ರೀತಿ ಬರೆದ್ರೆ ಇದು ನಾಟ್ ಡಿಫೈನ್ಡ್ ಅಂತ ಹೇಳ್ತೀವಿ. ಓಕೆ, ಇದು ನಾಟ್ ಡಿಫೈನ್ಡ್, ಈ ರೀತಿ ಬರೆಯಬಾರ್ದು. ಕ್ಯೂ ಪ್ಲೇಸ್ ಅಲ್ಲಿ 0 ಇರಬಾರ್ದು. ಕ್ಯೂ ಪ್ಲೇಸ್ ಅಲ್ಲಿ 0 ಇದ್ರೆ ಅದು ರೇಷನಲ್ ನಂಬರ್ ಅಲ್ಲ. ಓಕೆ, 3/0 ಇರ್ಬೋದು, ಈ ರೀತಿ ಬರೆದ್ರೆ ಇವು ನಾಟ್ ಡಿಫೈನ್ಡ್. ಓಕೆ, ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ 6 ರೇಷನಲ್ ನಂಬರ್ಸ್ ಬಿಟ್ವೀನ್ 3 and 4 ಅಂತ ಕೊಟ್ಟಿದ್ದಾರೆ. ಏನಪ್ಪಾ ಇದು, 3 and 4 ಮಧ್ಯೆ ಏನ್ ಬರುತ್ತೆ ನಂಬರ್ಸ್, 3 ಆದ್ಮೇಲೆ 4 ಬರುತ್ತಲ್ವಾ. 3, 4 ಮಧ್ಯೆ ಏನ್ ನಂಬರ್ಸ್ ಬರ್ತವೆ ನಮಗೆ ಅಂತ ಅನ್ಕೋಬಹುದು ನೀವು. ಆದ್ರೆ ರೇಷನಲ್ ನಂಬರ್ಸ್ ಬರ್ತವೆ. ಅದು ಹೆಂಗ್ ಮಾಡೋದು ನೋಡೋಣ. ನೋಡಿ, ಫಸ್ಟ್ ನಾವು ರೇಷನಲ್ ನಂಬರ್ಸ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರ್ತದೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಇದನ್ನು ಅದೇ ರೀತಿ ಹಾಕೋಬೇಕು. 3 and 4 ಅಂತ ಕೇಳಿದಾರಲ್ವಾ, ನೋಡಿ 3/1 ಅಂದ್ರೂ ಸೇಮ್ ವ್ಯಾಲ್ಯೂ ಆಗುತ್ತಲ್ವಾ, 3ನೇ ಆಗುತ್ತೆ. 3/1 ಹಾಕೊಂಡ್ರು 3ನೇ ಆಯ್ತು. ಅದೇ ರೀತಿ 4/1 ಹಾಕೊಂಡ್ವಿ. ಓಕೆ, ಈಗ ನೋಡಿ 3 ಇಂದ 4 ಮಧ್ಯೆ ಏನ್ ನಂಬರ್ಸ್ ಇಲ್ಲ. ಆದ್ರೆ ನಾವು ಯಾವ ರೀತಿ ಮಾಡ್ಬೇಕು ಅಂದ್ರೆ ನೋಡಿ, ಮಲ್ಟಿಪ್ಲೈ ಮಾಡ್ಕೋಬೇಕು. ಡಿನಾಮಿನೇಟರ್ ಬಿಗ್ಗರ್ ನಂಬರ್ ಮಾಡ್ಕೋಬೇಕು, ಅವಾಗ ನಮ್ಗೆ ಮಿಡಲ್ ನಂಬರ್ ಸಿಗ್ತದೆ. ಹೆಂಗೆ ಮಾಡ್ಕೊಳ್ಳೋದು ನೋಡಿ, ಮಲ್ಟಿಪ್ಲೈ 10 ಇಂಟು 10 ಮಾಡಿ. ಓಕೆ, ಇಂಟು 10 ಮಾಡಿದ್ರೆ ಸೇಮ್ ವ್ಯಾಲ್ಯೂ ಆಗತ್ತಾ, ಆಗಲ್ಲ. ಯಾವಾಗ್ಲೂ ಏನೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನ್ಯೂಮರೇಟರ್ ಕೂಡ ಸೇಮ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಅವಾಗೆ ನಮ್ಗೆ ವ್ಯಾಲ್ಯೂ ಸೇಮ್ ಆಗುತ್ತೆ. ನೋಡಿ ಏನ್ ಬರುತ್ತೆ ನಮ್ಗೆ ಇವಾಗ, 3 10s 30 ಅಪಾನ್ 1 ಇಂಟು 10 10 ಅಲ್ವಾ. ಇಲ್ಲಿನೂ ಅಷ್ಟೇ, ಕೆಳಗಡೆನು ಇಂಟು 10 ಹಾಕೊಳ್ಳೋಣ, ಮೇಲೇನು ಇಂಟು 10 ಹಾಕೊಳ್ಳೋಣ. ಓಕೆ, ಸೇಮ್ ನಂಬರ್ ಇಂದ ಮೇಲೆ ಕೆಳಗೆ ಸೇಮ್ ನಂಬರ್ ತಗೋಬೇಕು. ಓಕೆ, ಅವಾಗ ನಮ್ಗೆ ನೋಡಿ 4 10s 40, 1 10s 10. ಈಗ ನೋಡಿ 30/10 ಇದೆ, ಇಲ್ಲಿ 40/10 ಇದೆ. ಇಲ್ಲಿ ನೋಡಿ ನಂಬರ್ಸ್ ಕಾಣ್ತಾ ಇದಾವಲ್ವಾ ನಮ್ಗೆ. 30 ಇಂದ 40 ವರೆಗೆ ಎಷ್ಟು ನಂಬರ್ಸ್ ಬರ್ತವೆ, 31 32 33 ಎಲ್ಲ ಬರ್ತಾವಲ್ವಾ. ಸೊ ಆ ನಂಬರ್ಸ್ ನ ಕೊಟ್ರೆ ನಮ್ಗೆ 3 ಇಂದ 4 ಮಧ್ಯೆ ನಂಬರ್ಸ್ ಕೊಟ್ಟ ಹಾಗೆ. ಅವರೆಷ್ಟು ಕೇಳಿದ್ದಾರೆ, 6 ಕೇಳಿದ್ದಾರೆ. ಸೊ ನಾವು ಆನ್ಸರ್ ಏನ್ ಮಾಡೋಣ, 31/10, 32/10, 33/10, 34/10, 35/10,
36/10. ನೋಡಿ 6 ನಂಬರ್ಸ್ ಕೇಳಿದಾರಲ್ವಾ, 1 2 3 4 5 6. ಓಕೆ, ಇನ್ನೂ ಜಾಸ್ತಿ ಕೇಳಿದ್ರಪ್ಪ. ಈಗ ನೋಡಿ 30/10 ಹಾಕೋಬಾರ್ದು, 40/10 ಹಾಕೋಬಾರ್ದು. ಯಾಕೆ? ಅವ್ರೇನ್ ಕೇಳಿದ್ರೆ ಬಿಟ್ವೀನ್ 3 and 4 ಅಂತ ಕೇಳಿದ್ದಾರೆ ಅಲ್ವಾ, ಬಿಟ್ವೀನ್ ಅಂತ ಕೇಳಿದ್ದಾರೆ. ಸೊ ಬಿಟ್ವೀನ್ ಅಂತ ಕೇಳಿದಾಗ 3 ತಗೋಬಾರ್ದು, 4 ತಗೋಬಾರ್ದು, ಮಧ್ಯೆ ಇರೋ ನಂಬರ್ಸ್ ತಗೋಬೇಕು. ಮಧ್ಯೆ ಇರೋ ನಂಬರ್ಸ್ 39 ವರೆಗೂ ಬರ್ತವೆ ನಮ್ಗೆ. ಓಕೆ, ಅದಕ್ಕೂ ಜಾಸ್ತಿ ಇನ್ನೂ ನಂಬರ್ಸ್ ಜಾಸ್ತಿ ಕೇಳಿದ್ರೆ ಅಂತ ಇಟ್ಕೊಳ್ಳಿ. 37 ಬರುತ್ತೆ, 38 ಬರುತ್ತೆ, 39 ಬರುತ್ತೆ, ಅಂದ್ರೆ 9 ನಂಬರ್ಸ್ ಬರ್ತವೆ ನಮಗೆ. ಇನ್ನು 12 ಕೇಳಿದ್ರು, 15 ಕೇಳಿದ್ರು, ಅವಾಗ ಏನ್ ಮಾಡ್ಬೇಕು, ಮತ್ತೆ ನಾವು ಡಿನಾಮಿನೇಟರ್ ಇನ್ನೂ ದೊಡ್ಡದು ಮಾಡ್ಬೇಕು. ಇಂಟು 20 ಮಾಡ್ಕೋಬಹುದು. ಕೆಳಗೆ 20 ಮಾಡಿದ್ರೆ ಮೇಲೆ ಕೂಡ ಮಲ್ಟಿಪ್ಲೈ ಇಂಟು 20 ಮಾಡ್ಬೇಕು. ಅಂದ್ರೆ 20/20 ಹಾಕೋಬೇಕು. ಇಲ್ಲಿನೂ 10/10 ಹಾಕೊಂಡಿದ್ವಿ, ಇಲ್ಲಿನೂ 20/20 ಹಾಕೋಬೇಕು. ಅವಾಗ ನಂಬರ್ ಇದು ಲಾರ್ಜರ್ ಆಗುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇದೇ ನಂಬರ್ ಇಂಟು 20 ಮಾಡಿದಾಗ 3 2 60 ಆಯ್ತು, 21 20 ಆಯ್ತು. ಈ 4 ನಂಬರ್ನ ಇಂಟು 20 ಮಾಡಿದೆ, ಏನ್ ಬರುತ್ತೆ? 4 2 80/20. ನೋಡಿ, ಈಗ 60 to 20 ಇಂದ 80 to 20 ಇವೆರಡು ನಂಬರ್ ಮಧ್ಯೆ ನಮ್ಗೆ ಎಷ್ಟು ನಂಬರ್ ಸಿಗ್ತವಲ್ವಾ? 20 ಅಂದ್ರೆ 18 ಆದ್ರೂ ಸಿಗ್ತಾವ ನಮ್ಗೆ. 18 ನಂಬರ್ಸ್ ರೇಷನಲ್ ನಂಬರ್ಸ್ ಸಿಗ್ತವೆ. ಓಕೆ, ಈಗ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ? ಇದು ಥರ್ಡ್ ಒನ್. ಫೈಂಡ್ 5 ರೇಷನಲ್ ನಂಬರ್ಸ್ ಬಿಟ್ವೀನ್ 3/5 and 4/5 ಅಂತ ಕೊಟ್ಟಿದ್ದಾರೆ. ಈಗ ಸೆಕೆಂಡ್ ಒನ್ ಮಾಡಿದ್ವಲ್ವಾ, ಅದೇ ರೀತಿನೇ ಇದನ್ನು ಇಲ್ಲಿ P/Q ಫಾರ್ಮ್ ಅಲ್ಲೇ ಕೊಟ್ಟಿದ್ದಾರೆ, ಅಂದ್ರೆ ಫ್ರಾಕ್ಷನ್ ಅಲ್ಲೇ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 3/5 ಇದೆ, ಇದು 4/5 ಇದೆ. ಡಿನಾಮಿನೇಟರ್ ಏನು ಸೇಮ್ ಇದೆ, ಆದ್ರೆ ಮಧ್ಯೆ ಏನ್ ನಂಬರ್ಸ್ ಬರ್ತವೆ? ಮೇಲೆ 3 ಇದೆ, ಇಲ್ಲಿ 4 ಇದೆ, ಮಧ್ಯೆ ನಮ್ಗೆ ಯಾವ ನಂಬರ್ಸ್ ಬರಲ್ಲ. ಸೊ ನಾವು ಇಲ್ಲಿನೂ ಅದೇ ಸೇಮ್ ಟೈಪ್ ಮಾಡಿದ್ವಲ್ಲ ಸೆಕೆಂಡ್ ಟೈಮ್, ಅದೇ ರೀತಿ ಮಾಡ್ಬೇಕು. ಯಾವ ರೀತಿ? ಡಿನಾಮಿನೇಟರ್ನ ಬಿಗ್ಗರ್ ನಂಬರ್ ಆಗಿ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಕೆಳಗೆ ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ತೀವಿ, ಮೇಲೇನು ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕು. ನೋಡಿ, ಇಂಟು 10 ಮಾಡ್ಕೊ. 10 ಯಾಕೆ ಮಾಡ್ಕೋಬೇಕು ಅಂತ ಕೇಳಿದ್ರೆ ಅನ್ಕೊಳ್ರಿ, ಇನ್ನೂ ಕಡಿಮೆ ನಂಬರ್ ಕೂಡ ತಗೋಬಹುದು. ಈಗ ಸಪೋಸ್ 5 ತಗೊಂಡ್ವಿ ಅಂತ ಇಟ್ಕೊಳ್ಳಿ, ಇಲ್ಲಿ ನಮ್ಗೆ 5 ಬೇಕಾಗಿದ್ದಾವಲ್ಲ, ಸ್ವಲ್ಪ ದೊಡ್ಡ ನಂಬರ್ ತಗೋಬೇಕು. ಕಡಿಮೆ ಇಂಟು 5 ತಗೊಂಡ್ವಿ ಅನ್ಕೊಳ್ಳಿ, 5/5 ಅಂತ ತಗೊಂಡ್ರೆ ನಮ್ಗೆ ಕಡಿಮೆ ಬರ್ತವೆ ಅಷ್ಟೇ, ಇನ್ನೇನ್ ಡಿಫ್ರೆನ್ಸ್ ಆಗಲ್ಲ, ಆದ್ರೆ ಬರ್ತವೆ. ನೋಡಿ, 3 times 30, 5 times 50 ಆಯ್ತಾ. ಈಗ 4/5 ಇಲ್ಲಿನೂ ಅಷ್ಟೇ ಮಲ್ಟಿಪ್ಲೈ ಮಾಡೋಣ. 10 ಇಂದ 4 times 40 ಆಯ್ತು, 5 times 50 ಆಯ್ತು. ನೋಡಿ, ಇಲ್ಲಿ 30/50, ಇಲ್ಲಿ 40/50. ನೋಡಿ, ಇಲ್ಲಿ ಬರ್ತಾವಲ್ವ ನಮ್ಗೆ 5 ಏನು 5 ಜಾಸ್ತಿನೇ ಬರ್ತಾವ ನಮ್ಗೆ ರೇಷನಲ್ ನಂಬರ್ಸ್. ಸೊ ಏನ್ ಬರ್ತವೆ ನಮ್ಗೆ? ನೋಡಿ, ನೆಕ್ಸ್ಟ್ 30 ತಗೋಬಾರ್ದು, 40 ತಗೋಬಾರ್ದು. ಓಕೆ, ಅವ್ರೇನ್ ಕೇಳಿದ್ರೆ ಬಿಟ್ವೀನ್ 3/5 4/5 ಅಂತ ಕೇಳಿದ್ರೆ. ಸೊ ಆನ್ಸರ್ 31/50, 32/50, 33/50, 34/50. ಸೊ 35/50. ಎಷ್ಟಾದ್ರು 5 ಆದ್ವಲ್ವಾ? ಸಾಕು. ಇನ್ನು ಜಾಸ್ತಿ ಕೇಳಿದ್ರೆ ಜಾಸ್ತಿ ಬರೀಬಹುದು. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡಿ, ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? ಸ್ಟೇಟ್ ವೆದರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ಗಿವ್ ರೀಸನ್ಸ್ ಫಾರ್ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ? ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಎ ಹೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ನೋಡಿ, ನಾವು ಓದಿದೀವಲ್ವಾ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು? 1 ಇಂದ ಸ್ಟಾರ್ಟ್ ಆಗುತ್ತೆ, 1 2 3 ಈ ರೀತಿ ಇನ್ಫಿನಿಟ್ ವರೆಗೆ ಹೋಗುತ್ತೆ. ಸೊ ಇಂಥ ನಂಬರ್ಸ್ ನಾವು ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಹೋಲ್ ನಂಬರ್ಸ್ ಅಂದ್ರೆ ಯಾವನ್ನ ಕರಿತೀವಿ ನಾವು?
ಸೇಮ್ ಆದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ, ಈ ರೀತಿ ಇನ್ಫಿನಿಟ್. ಸೊ ಅವ್ರು ಏನ್ ಕೇಳಿದ್ರು ನೋಡ್ರಿ, ಎವ್ರಿ ನ್ಯಾಚುರಲ್ ನಂಬರ್ ಇಸ್ ಹೋಲ್ ನಂಬರ್. ಅಂದ್ರೆ ನ್ಯಾಚುರಲ್ ನಂಬರ್ಸ್ ಎಲ್ಲ ಇದ್ರಲ್ಲಿ ಇದಾವಲ್ಲ ಹೋಲ್ ನಂಬರ್ಸ್ ಅಲ್ಲಿ. ಈ ನ್ಯಾಚುರಲ್ ನಂಬರ್ 1 ಇಂದ ಸ್ಟಾರ್ಟ್ ಆಗುತ್ತೆ ಇನ್ಫಿನಿಟ್, ಇಲ್ಲಿನೂ ಇದಾವೆ ಹೋಲ್ ನಂಬರ್ಸ್ ಅಲ್ಲಿ ಇದಾವೆ. ಸೊ ನಾವೇನ್ ಹೇಳ್ಬೋದು, ಸ್ಟೇಟ್ಮೆಂಟ್ ಈಸ್ ಟ್ರೂ ಅಂತ ಹೇಳ್ಬೋದು ನೋಡಿ. ಟ್ರೂ ಅಂತ ಹೇಳ್ಬೋದು ಅಲ್ವಾ. ಆನ್ಸರ್ ಏನ್ ಬರೆಯೋಣ, because all natural numbers are whole numbers. ಒಂದ್ ವೇಳೆ ರಿವರ್ಸ್ ಕೇಳಿದ್ರೆ ಹೋಲ್ ನಂಬರ್, ಆಲ್ ಹೋಲ್ ನಂಬರ್ಸ್ ಆರ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಬರಲ್ಲ, ಯಾಕಂದ್ರೆ ಈ 0 ಇದ್ರಲ್ಲಿ ಇಲ್ಲ ಅಲ್ವಾ. ರಿವರ್ಸ್ ಕೇಳಿದ್ರೆ ನಾವು ಫಾಲ್ಸ್ ಅಂತ ಹೇಳ್ಬೇಕಾಗುತ್ತೆ. ಓಕೆ, ನ್ಯಾಚುರಲ್ ನಂಬರ್ಸ್ ಎಲ್ಲ ಹೋಲ್ ನಂಬರ್ಸ್ ಅಲ್ಲಿ ಇದಾವೆ. ಸೊ ದಿಸ್ ಇಸ್ ಟ್ರೂ ಆಯ್ತು. ಓಕೆ, ಈಗ ಸೆಕೆಂಡ್ ನೋಡಿ, ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ, ಎವ್ರಿ ಇಂಟೀಜರ್ ಇಸ್ ಎ ಹೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ನಾವು ಇಂಟೀಜರ್ಸ್ ನ ಏನಂತ ಗೊತ್ತು ನಮ್ಗೆ, ಇಂಟೀಜರ್ಸ್ ಅಂದ್ರೆ ಇನ್ಫಿನಿಟ್ ಇಂದ ಎಲ್ಲಾ ನೆಗೆಟಿವ್ ನಂಬರ್ಸ್, ಎಲ್ಲ ನೆಗೆಟಿವ್ ನಂಬರ್ಸ್ ಬಂತು 0 ಬರುತ್ತೆ, ಪಾಸಿಟಿವ್ ನಂಬರ್ಸ್ ಬರ್ತದೆ, ಇನ್ಫಿನಿಟ್ ವರೆಗೂ. ಇಂಥ ನಂಬರ್ಸ್ ನಾವು ಇಂಟೀಜರ್ಸ್ ಅಂತ ಕರಿತೀವಿ. ಹೋಲ್ ನಂಬರ್ಸ್ ಅಲ್ಲಿ ಏನ್ ಬರ್ತವೆ, 0 ಇಂದ ಸ್ಟಾರ್ಟ್ ಆಗುತ್ತೆ, 1 2 3 ಇನ್ಫಿನಿಟ್ ವರೆಗೂ ಹೋಗುತ್ತೆ. ನೋಡಿ, ನೀವೇ ಹೇಳ್ಬೋದಲ್ವಾ ಇಂಟೀಜರ್ ಹೋಲ್ ನಂಬರ್ ಆಗುತ್ತಾ, ಆಗಲ್ಲ. ಇಲ್ಲಿ ನೆಗೆಟಿವ್ ನಂಬರ್ಸ್ ಇಲ್ಲ, ಹೋಲ್ ನಂಬರ್ಸ್ ಅಲ್ಲಿ ನೆಗೆಟಿವ್ ನಂಬರ್ಸ್ ಇಲ್ಲ. ಸೊ ನಾವೇನ್ ಹೇಳ್ಬೋದು, ಸ್ಟೇಟ್ಮೆಂಟ್ಗೆ ಫಾಲ್ಸ್ ಅಂತ ಹೇಳ್ಬೋದು. ಫಾಲ್ಸ್ ರೀಸನ್ ಏನ್ ಕೊಡ್ಬೋದು, ಬಿಕಾಸ್ whole numbers does not contain negative numbers. whole numbers ಅಲ್ಲಿ ನೆಗೆಟಿವ್ ನಂಬರ್ಸ್ ಇರಲ್ಲ. ಸೊ ಫಾಲ್ಸ್ ಅಂತ ಹೇಳ್ಬೋದು. ಓಕೆ, ಈಗ ಥರ್ಡ್ ಒನ್ ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಎವ್ರಿ ರ್ಯಾಷನಲ್ ನಂಬರ್ ಇಸ್ ಎ ಹೋಲ್ ನಂಬರ್ ಅಂತ ಕೇಳಿದ್ದಾರೆ. ಸೊ ನಾವ್ ಇದಕ್ಕೆ ಏನ್ ಹೇಳ್ಬೋದು ನೋಡಿ, ರೇಷನಲ್ ನಂಬರ್ ನಾವು ಓದಿರೋ ಹಂಗೆ ಯಾವ ಫಾರ್ಮ್ ಅಲ್ಲಿ ಇರ್ತವೆ, ಪಿ ಬೈ ಕ್ಯೂ ಫಾರ್ಮ್ ಅಲ್ಲಿ ಇರ್ತವೆ, ವೇರ್ ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಲ್ವಾ. ಅಂತ ನಂಬರ್ಸ್ ನಾವು ರೇಷನಲ್ ನಂಬರ್ಸ್ ಅಂತ ಕರಿತೀವಿ. ಅಂದ್ರೆ ಹೋಲ್ ನಂಬರ್ಸ್ ಅಂದ್ರೆ ಯಾವ ಕಂತೀವಿ ನಾವು, 0 ಇಂದ ಸ್ಟಾರ್ಟ್ ಆಗ್ತವಲ್ಲ ಪಾಸಿಟಿವ್ ನಂಬರ್ಸ್, ಆ ನಂಬರ್ಸ್ ನ ಇನ್ಫಿನಿಟ್, ಅಂತ ನಂಬರ್ಸ್ ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 5/6 ಹಾಕೊಂಡ್ವಿ, ಈಸ್ ಎ ರೇಷನಲ್ ನಂಬರ್ ಅಲ್ವಾ. ಪಿ ಬೈ ಕ್ಯೂ ಫಾರ್ಮ್ ಅಲ್ಲೇ ಇದೆ, ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಸೊ 5/6 ಇಸ್ ಎ ರೇಷನಲ್ ನಂಬರ್ ಬಟ್ ನಾಟ್ ಎ ಹೋಲ್ ನಂಬರ್. ಹೌದಾ, ಹೋಲ್ ನಂಬರ್ಸ್ ಅಲ್ಲಿ ಈ ರೀತಿ ಕೆಳಗಡೆ 6 ಬರಂಗಿಲ್ಲ. ಅಂದ್ರೆ ಇದೇ ನೋಡಿ, 5/1 ಹಾಕೊಂಡ್ವಿ, ಈಸ್ 5/1 ಈಸ್ ಎ ರೇಷನಲ್ ನಂಬರ್ ಬಟ್ ರೇಷನಲ್ ನಂಬರ್ ಬಟ್ ಆಲ್ಸೋ ಎ ಹೋಲ್ ನಂಬರ್. ಹೆಂಗೆ 5/1 ಅಂದ್ರೆ ಅದ್ರ ವ್ಯಾಲ್ಯೂ ಏನಾಯ್ತು, 5 ಆಯ್ತು. 5 ಇಲ್ಲಿ ಬರುತ್ತಲ್ವಾ. ಸೊ ಅಂತ ಹೋಲ್ ನಂಬರ್ ಇದ್ರೆ ಮಾತ್ರ ನಾವು ರೇಷನಲ್ ನಂಬರ್ನ ಕೂಡ ನಾವು ಹೋಲ್ ನಂಬರ್ ಅಂತೀವಿ. ಬೇರೆ ಏನಾದ್ರೂ ಇದ್ರೆ ಡಿನಾಮಿನೇಟರ್ ಅಲ್ಲಿ ನಾವು ಹೋಲ್ ನಂಬರ್ ಅಲ್ಲಿ ಬರಲ್ಲ. ಸೊ ನಾವೇನ್ ಹೇಳ್ಬೋದು, ಡಿನಾಮಿನೇಟರ್ ಮಸ್ಟ್ ಬಿ 1. ಡಿನಾಮಿನೇಟರ್ 1 ಇದ್ರೆ ಮಾತ್ರ ಅಂತ ರೇಷನಲ್ ನಂಬರ್ಸ್ ನ ನಾವು ಹೋಲ್ ನಂಬರ್ ಅಂತ ಹೇಳ್ಬೋದು. ಓಕೆ, ಸೊ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್. ಫಾಲ್ಸ್ ಅಂತ ಹೇಳಿದ್ವಿ. ರೀಸನ್
ಇಲ್ಲೇ ಹೇಳಿದ್ದು. ಓಕೆ, ಈಗ ನೆಕ್ಸ್ಟ್